ಬೆನಿಫಿಟ್ ಆಗ್ತಿದ್ರೆ ಇವರಿಗಿಲ್ಲ ಇದ್ದಿದ್ದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಮುಖ್ಯದ ಎಲ್ಲರೂ ಯಾಕೆ ಇದು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇನ್ನು ಬಿಡದಿ ವಿಷಯ ಅಂತ ತಾವಾಗಿ ಮೈಮೇಲೆ ಎಳ್ಕೊಂಡು ಅಂಥದ್ದು ಕಾನೂನು ಪ್ರಕಾರ ನಡೀತಿರ್ತದೆ. ಆದರೂ ಎಚ್ ಡಿ ಕುಮಾರಸ್ವಾಮಿ ಮುಂದೆ ತಮ್ಮ ಒಂದು ಏನಪ್ಪ ಅಂತಂದ್ರೆ ಪ್ರಭಾವ ಬೆಳೆಸ್ಕೊಳ್ಳಿ ಪ್ರಯತ್ನ ಮಾಡಿದರು. ಆದರೆ ಅವರು ರಾಜಕೀಯ ಮಾಡುವಂಥವ್ರು ರೀ, ಅವರು ಅದಕ್ಕೆ ಪ್ರತಿತಂತ್ರ ಹೂಡಿದ್ದಾರೆ. ಇವತ್ತು ಅದರಿಂದ ಹೊರಗೆ ಬರಲಿಕ್ಕೂ ಆಗ್ತಾಯಿಲ್ಲ, ಒಳಗೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ. ಹೋಗಿದ್ರೆ ಒಂದು ಸಂಕಟ, ಬಿಟ್ಟರೆ ಒಂದು ಸಂಕಟ, ಬಿಸಿ ತುಪ್ಪ ಆದಂಗೆ ಆಗ್ಯದ. ಇವು ಮೂರೂ ಘಟನೆಗಳ ಹಿನ್ನೆಲೆಯಲ್ಲಿ ಇವತ್ತು ಮೂರನ್ನ ಹೆಂಗೆ ಎದುರಿಸ್ಬಹುದು ಅಂತೇಳಿ ಈಗ ಹಿಂದಿನ ನಾವು ಎಪಿಸೋಡದಲ್ಲಿ ಒಂದು ಮಾತನ್ನು ಹೇಳಿದ್ವಿ. ನಾನು ಸಂಪುಟ ವಿಸ್ತರಣೆ ಬಗ್ಗೆ ಬಂದಾಗ ಈಗ ಸಮಯ ಭಾಳಿಲ್ಲ, ಈಗ ಸಮಯ ಹೋಗ್ಯದ, ಒಂದು ತಿಂಗಳು ಆಯಿತು. ಈಗ ಇನ್ನು ಒಂದು ತಿಂಗಳಾದ್ರೆ 2 ತಿಂಗಳು ಮುಗಿದೋಗ್ಬಿಡ್ತದೆ. ಎಲ್ಲರಿಗೂ ಚಡಪಡಿಕೆ ಅದ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಈಗ ತೊಗೊಂಡಿದ್ದಾರೆ ಆ ವಿಷಯ ಬೇರೆ. ಅವರು ಹೇಳಿದ ಹಾದಿಯಲ್ಲಿ ಹೋಗೋದು ಭಾಳ ಸೇಫೆಸ್ಟ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು. ಯಾಕಂದ್ರೆ ಮೊದಲ ಅಧಿಕಾರ ಉಳಿಸಬೇಕು, ಅಧಿಕಾರ ಉಳಿಸಿ ಒಳ್ಳೆ ಆಡಳಿತ ಕೊಡಬೇಕು. ಒಳ್ಳೆ ಆಡಳಿತ ಕೊಟ್ಟಾಗ ಹೈಕಮಾಂಡು ಪ್ಲೀಸ್ ಆಗ್ತದೆ. ಎದುರಾಳಿಗಳು ಈ ಒಂದು ಹಿನ್ನೆಲೆಯಲ್ಲೇ ಸೋಲನ್ನು ಅನುಭವಿಸ್ತಾರೆ. ಇವತ್ತಂತೂ ಸೋಪ್ಸುನ್ನಾಗಿದ್ದಾರೆ ವಿರೋಧ ಪಕ್ಷದ ಆ ಮಾತು ಬೇರೆ. ಒಳ್ಳೆ ಹೆಚ್ಚುಗಳಿದ್ದಾವೆ. ಈಗ ಪರಿಷತ್ನಲ್ಲೇ 5ಕ್ಕೆ 5 ಆರಿಸ್ಕೊಂಡು ಬಂದರು. ಮುಂಬರುವ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಲ್ಲಿ ಏನೇನು ಮಾಡಾಕ್ಬೋದು ಇನ್ನೂ ಅದು ಚಿಂತನೆ ಅದ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಅವು ಚುನಾವಣೆಗಳಿದ್ದಾವೆ. ಅಲ್ಲಿ ನಮ್ಮ ಶಕ್ತಿ ತೋರಿಸ್ಬೇಕಾಗೈತಿ. ಆ ಶಕ್ತಿ ತೋರಿಸ್ಬೇಕಾಗಿದ್ರೆ ಇಲ್ಲಿ ಮೊದಲ ಮನೆ ಸಮಾಧಾನ ಇರಬೇಕು. ಇರಬೇಕಾಗಿದ್ದಪ್ಪ ಅಂದರೆ ಕೆಲವೊಂದನ್ನು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ. ಎಲ್ಲ ಹೊಸಬ್ರನ್ನ ತೊಗೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. 10-15 ಜನರು ಏನಾದರೂ ಹೊಸಬ್ರನ್ನ ತೊಗೊಂಡ್ರೆ ಕ್ರಾಂತಿ ಆಗೋದು ಗ್ಯಾರಂಟಿನ. ಹಿರಿಯರಂತೂ ವಿರೋಧ ಮಾಡೋದು ಗ್ಯಾರಂಟಿನ. ಅದಕ್ಕಿಂತ ಈಗ ಹಿಂದಿನ ಎಪಿಸೋಡದಲ್ಲಿ ಹೇಳಿದಂಗೆ 3-4 ಜನರಪ್ಪ ಹಿರಿಯರು, ಸಾರಿ ಹೆಂಗಿದ್ದಂಥವ್ರಿಗೆ ಉಳಿದವ್ರಿಗೆಲ್ಲ ಹಿರಿಯರಿಗೆ ಕೊಟ್ಟು ಬಿಡಲಿ. ಸಿದ್ದರಾಮಯ್ಯರಿಗೂ ಪ್ಲೀಸ್ ಆಗ್ತಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ನಮ್ಮಂತ ಉಳಿದ ಹಿರಿಯರು ಸಹಿತ ಪ್ಲೀಸ್ ಆಗ್ತಾರೆ. ಏನಪ್ಪ ಅಡ್ಡಿ ನಮಗೆ ಮೋಸ ಆಗಲಿಲ್ಲ ಅನ್ನುವಂಥದ್ದು. ಹೆಂಗಂದ್ರೆ ಒಂದು 4